ಸಂಸ್ಥಾನ ಮಟ್ಟದ ಉತ್ತರಾಧಿಕಾರಿಗಳ ಪುರಪ್ರವೇಶ ಸಮಾರಂಭದಲ್ಲಿ ಪಾಲ್ಗೊಂಡ ಆದಿಯಾಗಿ ಚೈತನ್ಯ ಸ್ವರೂಪರಾಗಿ ನಮ್ಮನ್ನು ಆಶೀರ್ವದಿಸಿರುವಂತಹ ಕಷ್ಟ ವಿಷಯಗಳನ್ನು ಈ ಬರದ ನಾಡಿಗೆ ಹೊರವಾಗಿ ಬಂದು ಕಚೇರಿಯಿಂದ ಶಿಕ್ಷಣ ಕ್ರಾಂತಿ ಮಾಡಿದಂತ ಎರಡನಾಳದ ಜೊತೆಗೆ ಪಂಚನಾಳ ಬೆಳೆಯುವಂತ ಪೂಜ್ಯ ಸಂಗಮಬಸವ ಮಹಾಶಿವಯೋಗಿಗಳನ್ನ ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಎರಡನಾಳ ಮೌನವನ್ನು ಬೆಳೆಯುವಂತ 18ನೇ ಶತಮಾನ ಕಂಡಂತ ವೈರಾಗ್ಯದ ವರದಿ ಬಾಲ್ಯದ ಮಹಂತ ಶಿವಯೋಗಿಗಳನ್ನ ಕೂಡ ಸ್ಮರಣೆ ಮಾಡಿಕೊಂಡು ಇವತ್ತಿನ ಈ ಸುಂದರ ವೇದಿಕೆಯಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿರುವಂತ ನನ್ನ ಮಾತೃ ಸ್ವರೂಪರಾದಂತ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಋಷಭಲಿಂಗ ಅಪ್ಪಾಜಿಯವರ ಪವಿತ್ರ ಪಾದಗಳಲ್ಲಿ ಹೆಣ್ಣು ಆತ್ಮೀಯರಾದಂಥ ಈ ನಾಡು ಕಂಡ ಅಪ್ರತಿಮ ವಾಗ್ಮಿಗಳಾದಂಥ ಪೂಜ್ಯ ಜಗದ್ಗುರು ದುರ್ಗಾಮೇಶ್ವರ ಅಪ್ಪಾಜಿಯವರಲ್ಲಿ ಹಣೆಬಡಿದು ಇವತ್ತಿನ ಈ ಒಂದು ಸುಂದರ ಸಮಾರಂಭದಲ್ಲಿ ಮತ್ತೆ ಆ ಸಂಗನ ಬಸವನ ಸ್ವರೂಪನಾಗೆ ನಿಮ್ಮೆಲ್ಲರೂ ಕುಂತಿರುವಂತ ಶೋಭಿಸುತ್ತಿರುವಂತ ಶ್ರೀಮಠದ ಉತ್ತರಾಧಿಕಾರಿಗಳಾದಂತ ಪೂಜ್ಯ ಶ್ರೀ ಸಂಗನ ಬಸವ ದೇವರಲ್ಲಿ ಶರಣೆಂದು ಈ ಸಮಾರಂಭಕ್ಕೆ ಸಾಕ್ಷಿಯಾಗಿ ಬಂದಿರುವಂತಹ ಈ ನಾಡಿನ ಗತ ವೈಭವವನ್ನ ಇಂದು ಒಂದು ಸಾಮ್ರಾಜ್ಯದ ಜನರನ್ನ ಮತ್ತೆ ಭಾರತಕ್ಕೆ ಹಾರಿಸಲು ಸಂಕಲ್ಪ ಕೊಡುವಂತ ಎಲ್ಲ ಮಠಾಧೀಶರಿಗೆ ಅನಂತ ನಮನಗಳನ್ನ ಸಲ್ಲಿಸಿ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ಬಂಧುನಾಳದ ಈ ದಿವ್ಯ ಪರಂಪರೆಗೆ ಉತ್ತರಾಧಿಕಾರಿಯನ್ನ ನೇಮಿಸುವ ಕಾರ್ಯಕ್ರಮದಲ್ಲಿ ಸಾಕ್ಷಿ ನೋಡಲು ಆಗಮಿಸಿರುವಂತಹ ಎಲ್ಲ ಭಕ್ತವೃಂದದಲ್ಲಿ ಅನಂತ ಕೋಟಿ ಶರಣು ನಿರ್ಭರವಾಗಿ ಮಾತಾಡ್ತಾರೆ. ಆದ್ರೆ ಈ ರಾಷ್ಟ್ರ ಸಂಕಷ್ಟದಲ್ಲಿ ಇದ್ದಾಗ ತನಗೆ ಬಂದ ಬೆಳ್ಳಿ ಬಂಗಾರವನ್ನ ಸರ್ಕಾರಕ್ಕೆ ಕೊಟ್ಟು ತನ್ನ ನಿಜ ರಾಷ್ಟ್ರ ಪ್ರೇಮ ನಡೆದಂತವ್ರು ಯಾರಪ್ಪ ಅಂದ್ರೆ ಬಂಧನಾಳ ಸಂಘದ ಬಸವ ಶಿವಯೋಗಿಗಳು 770 ಅಮರ ಗಣಾಧೀಶರ ಪೂಜೆ ಮಾಡಿ ಬಂದಂತ ಧನಕನಕಾದಿಗಳನ್ನ BNE ಸಂಸ್ಥೆಗೆ ಕೊಟ್ಟು ಬಲಗೈಗೆ ಬಂದಂತ ಸಂತ ಯಾರಾದ್ರೂ ಇದ್ರೆ ಅವರು ಸಂಘದ ಬಸವ ಶಿವಯೋಗಿಗಳು. ಲಕ್ಷಾಣದಲ್ಲಿ ಬಸವಣ್ಣ ಅವರು ಕನಸು ಕಂಡಿದ್ರಂತೆ ಇದು ಮಾಡಬೇಕಂತ ಹೇಳಿ ಅದನ್ನ 20ನೇ ಶತಮಾನದಲ್ಲಿ ಲಕ್ಷಾಣದ ಸಿದ್ಧಲಿಂಗನ ಪವಿತ್ರ ಸ್ಥಾನದಲ್ಲಿ 1,96,000 ಗಣಗಳನ್ನ ಅಲ್ಲಿ ಕೂಡಿಸಿ ಆ ಲಕ್ಷಾಣದ ಜನಸಂಖ್ಯೆ ಎಲ್ಲ ಕೂಡ ಈಗ ಒಂದು 5,000 ಇರ್ಬೇಕು ನನ್ನ ಅಂದಾಜು. ಅಂತ ಸಮಯದಲ್ಲಿ 5 ಲಕ್ಷ ಮಂದಿಯನ್ನ ಆ ಲಕ್ಷಾಣದಲ್ಲಿ ಕೂಡಿಸಿ ಆ ಕೂಡಿದಂತಹ ಮಂದಿ ಬೆಳೆದಂತ ಬಂಧನಾಳ ಹಬ್ಬಗಳು ಯಾವಾಗ ಮಾತಾಡ್ತಾರೆ, ಬಂಧನಾಳ ಹಬ್ಬಗಳು ಯಾವಾಗ ಮಾತಾಡ್ತಾರೆ. ನನ್ನ 3 ಸಾವಿರ ಜನಗಳು ಈ ಮಾತನಾಡಿ ಹೇಳಿದ್ರು. ಬಂಧನಾಳ ಹಬ್ಬಗಳು ಯಾವಾಗ ಮಾತಾಡ್ತಾರೆ, ಬಿಜೆಪಿ ಮಾತಾಡಿದ್ರು, ಅಲ್ಲಿ SRKP ಮಾತಾಡಿದ್ರು, ಅನೇಕ ಮಾತಾಡಿದ್ರು, ಜಗದ್ಗುರುಗಳು ಮಾತಾಡಿದ್ರು. ಯಾರು ಅಲ್ಲಿ ಅದನ್ನ ಕೇಳಿಸ್ಕೊಳ್ಳಿಲ್ಲ. ಅವಾಗ 3,000 ಜಗದ್ಗುರುಗಳಿಂದ ಅಪಾರ
ನೀವು ಸ್ವಲ್ಪ ಹೇಳಿ ಯಾಕೆ ಕೈ ಮಾಡ್ರಿ ಅಂದ್ರ 5 ಲಕ್ಷ ಜನ ಬರೀ ಹಸ್ತ ಮಾಡಿದ್ರೆ ಸುಮ್ಮನೆ ಆಗ್ಬಿಟ್ರು, ನಿಶಬ್ದರಾಗ್ಬಿಟ್ರು. ಇದು ಬಂಗಾಳ ಸ್ವಾಮಿಗಳು. ಅವ್ರಂದ್ರಂತ ನಾವು ಪೀಠ ಜಗದ್ಗುರುಗಳು, ಜನರ ಮನಸ್ಸನ್ನ ಆಳುವಂತ ನಿಜವಾದ ಜಗದ್ಗುರು ಸಂಘ ಬಸವ ಮಹಾಶಿವಯೋಗಿಗಳು ಅಂತ ಹೇಳಿದ್ರು. ಅವ್ರದ್ದು ಒಂದು ಸಮುದ್ರ, ಬಂಧನಾಳ ಶಿವಗಳು ಒಂದು ಸಮುದ್ರ. ಸುಮ್ಮನೆ ಒಂದು ಲೋಟ ಏನು ಕೊಡಾಕತ್ತಿಲ್ಲ ಅಷ್ಟೇ. ಕರಡೇಕರ್ ಮಂಜಪ್ಪನವರು, ಬಗು ಹಡಕಟ್ಟಿ ಅವರು, ಈ ಕಡೆ ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ ಅವರು, ನೆಹರು ಅವರು ಬಂಧನಾಳ ಶಿವಗಳ ಒಂದು ಪಾದದ ಅಡಿಯಲ್ಲಿ ಬಂದು ಕೂತ್ಕೊಂಡು ಈ ರಾಷ್ಟ್ರದ ಬಗ್ಗೆ ಚಿಂತನೆಯನ್ನ ಮಾಡಿದಂಥವ್ರು. ಮಂಜಪ್ಪನವರು ಅಂತಾರ, ಯಾಕಪ್ಪ ಇನ್ನೂ ಇದನ್ನ ಇಟ್ಕೊಂಡು ಗೊತ್ತಿರಲಿಲ್ಲ ಧರ್ಮ ಧ್ವಜ ಅಂದಾಗ ನೀವು ಹೇಳಿದ್ರು ಬಹಳ ಸತ್ಯ ಐತಿ. ನಾ ಸ್ವಾಮಿ ನಾನೇ ಒಂದು ಮಾತು ಕೇಳಿ ಅನ್ನುವಂತ ಮನೋಭಾವ ಬಂಧನಾಳ ಕೂಡಿ ಬರಲಿಲ್ಲ. ನೀ ಹೇಳೋದು ಬರೋಬ್ಬರಿ ಮಂಜಪ್ಪನವರ, ನೀವು ಹೇಳೋದು ಬರೋಬ್ಬರಿ ಅಂತ ಹೇಳಿ ಪ್ರತಿ ತನ್ನ ಜಾತ್ರೆ ಒಳಗ ಧರ್ಮ ಧ್ವಜ ಆಮೇಲೆ ಮಾಡೋಣ, ಮೊದಲು ರಾಷ್ಟ್ರ ಧ್ವಜವನ್ನ ಹಾರಿಸೋಣ ಅಂತ ನಿರ್ಧಾರ ಮಾಡಿ ಇನ್ನುವರೆಗೆ ಆ ಪರಂಪರೆಯನ್ನು ಮುಂದುವರಿಸುವಂತ ಮಠ ಯಾವುದಾದ್ರೆ ಅದು ಬಂಧನಾಳದ ಮಠ. ಬಂಧನಾಳದ ಇಂಥ ಬಂಧನಾಳ ಮಠಕ್ಕೆ ಯೋಗ್ಯತೆ ಇದ್ದವರು ಉತ್ತರಾಧಿಕಾರಿ ಆಗ್ಬೇಕಾದ್ರೆ ಸುಮ್ಮನೆ ಯಾರು ತಂದು ಮುನ್ಸಾರಿ ಬರುವುದಿಲ್ಲ. ಅದಕ್ಕೆ ಅಂತ ಯೋಗ್ಯತೆ ಎಲ್ಲ ನಾವು ಒಂದು 50 ಮಂದಿ ನೋಡಿ ಗಟ್ಟ ಇಟ್ಟಲ್ಲ. US ನೋಡ್ರಿ ಕನ್ಯಾ ನಾವು 50 ಮಂದಿ ಸ್ವಾಮಿಗಳು. 50 ಮಂದಿ ಒಳಗ ನಮ್ಮ ರತ್ನದಲ್ಲಿ ಕಂಡು ಸಂಘ ಬಸವ ದೇವರು, ಸಂಘದ ಬಸವ ದೇವರು. ಅದಕ್ಕೆ ಬಂಧನಾಳ ಒಂದು ಕಿರೀಟಕ್ಕೆ ಸಂಘದ ಬಸವನೆಂಬ ರತ್ನ ಅದರೊಳಗೆ ಕೂತು ಅದಕ್ಕೆ ಕಿಮ್ಮತ್ತು ಬರ್ತೈತಿ ಅನ್ನುವಂತ ವಿಚಾರ ಇಟ್ಕೊಂಡು ಅವರ ಒಂದು ಗುಣ ಆದರ್ಶ, ಅವರ ಒಂದು ವಿದ್ಯೆ, ಅವರ ಬ್ರಹ್ಮಚರ್ಯ, ಅವರ ಸಮಾಜದ ವಿಚಾರವನ್ನ ನೋಡಿ ನಮ್ಮ ಮನಸ್ಸಿನಾಗಿದ್ದು ಯರ್ನಾಳದಾಗ ಒಂದು 60-70 ಹಳ್ಳಿ ಹಿರಿಯರು ಬಂದಿದ್ರು. ಮತ್ತು ಹಿಂಗೆ ಮಾಡಬೇಕಂದಾಗ ನಾವು ಅವ್ರ ಮುಂದಿಟ್ವಿ ಈ ಮಾತು. ಎಲ್ಲರೂ ಒಗ್ಗೂರಿನಿಂದ ಹೇಳಿದ್ರು ಇವರೇ ನಮ್ಮ ಮಠಕ್ಕೆ ಹೋಗ್ಬೇಕಾರ ಅಂತ ಹೇಳಿ ಚಪ್ಪಾಳೆ ಹಾಕಿ ಸಂಘದ ಬಸವ ಮಹಾರಾಜ್ಗೆ ಜೈ ಅಂತ ಹೇಳಿದಂಥವ್ರು ಬಂಧನಾಳದ ಭಕ್ತರು. ಬಂಧನಾಳ ಭಕ್ತರು ವಿಚಾರವನ್ನೇ ನಾವು ಮಾಡಕ್ಕೆ ಮತ್ತೊಂದು ಏನು ಮಾಡ್ತಾ ಇದ್ದೀವಿ. ಬಂಧನಾಳದ ಒಂದು ಪರಂಪರೆಯೊಳಗ ಯಾವುದೇ ನಿರ್ಧಾರ ತಗೊಂಡು ಭಕ್ತರ ಅಭಿಪ್ರಾಯ ತಗೊಂಡು ಮಾಡುವಂತ ವಿಚಾರ ನಮ್ದು, ವೈಯಕ್ತಿಕ ವಿಚಾರ ನಮ್ದು, ಯಾವುದು ಸ್ವಾರ್ಥಪರ ವಿಚಾರ ಇಲ್ಲಿ ಇಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಒಬ್ಬರು ಮುಖ್ಯವಾದಂತಹ ಒಬ್ಬ ಮರಿದೇವರು ನಮಗೆ ಸಿಕ್ಕಿದ್ದಾರೆ. ಅವರನ್ನ ಇವತ್ತ ಪುರ ಪ್ರವೇಶ ಮಾಡ್ಕೊಂಡಿದ್ದೀವಿ. ಮುಂದೆ ಒಂದು ದೊಡ್ಡ ಜವಾಬ್ದಾರಿ ವಿಚಾರ ನಮ್ಗೆ ಇವರು ಅಪ್ಪ ಅವ್ರು ಇಬ್ಬರು ಕೂಡಿ ಇವ್ರು ಪಟ್ಟಾಧಿಕಾರಿ ಏನ ಮಾಡಬೇಕು ಅಂತಲ್ಲ ಮಾಡ್ತಾರೆ. ಮಾಡೇ ಮಾಡೋಣ, ನಾವು ನೀವು ಕೂತ್ಕೊಂಡು ಮಾಡೇ ಮಾಡೋಣ. ಹೋಗೋ ನಾ ಭವಿಷ್ಯತೆ ಅನ್ನುವಂಥದ್ದು. ಯಪ್ಪ ನಿಮ್ಮ ಮುತ್ತೆ ಹಿಂಗ್ ಮಾಡ್ಯಾನ, ನಿಮ್ಮ ಅಪ್ಪಾಜಿ ಹಿಂಗ್ ಮಾಡ್ಯಾನ ಅಂದ್ರ ಭಕ್ತರು ಎಲ್ಲರೂ ನಮ್ಗೆ ಸಮ. ಭಕ್ತರು ಯಾರು ನಮ್ಗೆ ಅವರು ಅಂತಾರೆ, ಎಲ್ಲರೂ ನಮ್ಗೆ ಒಂದೇ ಕೆಲವೊಂದು ವಿಚಾರ ಇರ್ತಾವು. ಅವನ್ನೆಲ್ಲ ಬಗೆಹರಿಸಿಕೊಂಡು ಸುಂದರವಾದಂತಹ ಕಾರ್ಯಕ್ರಮವನ್ನ ನಾವು ಬರುವ ದಿನಮಾನದಲ್ಲಿ ಬಂಧನಾಳದಲ್ಲಿ ಮಾಡೋಣ ಅಂತ ಹೇಳುತ್ತಾ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಬೀಳಿಗಿ ಅಪ್ಪ ಅವರು ನೋಡ್ರಿ, ಅವರು ಇವತ್ತಿನ ದಿನದಲ್ಲಿ ತಮಗೆ ಮಳದಿ ಬೇಕಂತ ಆರಿಸ್ಕೊಂಡವರು ಬಂಧನಾಳ ಮಠಕ್ಕೆ ನೀವು ಕೊಡ್ರಪ್ಪ ಅಂದ್ರ ಆಯ್ತು ಅಂತೇಳಿ ಕೊಟ್ಟದಾಗಿದ್ದು ದೊಡ್ಡ ಜೋರಾಗಿ ಚಪ್ಪಾಳೆ ಹಾಕಿದ್ರು. ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಗಜಗೆ ಎದೆಹಾಲಿಗೆಂದು ಧರೆಗೆ ಕಳುಹಿರಲಿ ಪುತ್ರ. ಅವ್ರವ್ವ ಕೊಟ್ಟಲ್ಲ, ಬಂದು ನಮ್ಮ ತಾಯಿ ಬಂದು ನಮ್ಮ ಕೈಯಾಗ ಕೊಡ್ಲಿ, ಭಕ್ತರ ಕೈಯಾಗ ಕೊಟ್ಲು. ನಿಮ್ಮ ಭಕ್ತರ ಕೈಯಾಗ ತನ್ನ ಮಗನನ್ನ ಕೊಟ್ಟದ ಈ ವೇದಿಕೆ ಮ್ಯಾಗ. ಇನ್ನು ನಿಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ ತೋರಿಸ್ತೀರಿ, ನಿಮ್ಮ ಮಕ್ಕಳನ್ನ ಹೆಂಗ ಬೆಳೆಸ್ತೀರಿ, ಆ ರೀತಿ ನನ್ನ ಸಂಘ ಬಸವ ದೇವರನ್ನ ನೀವೆಲ್ಲರೂ ಬೆಳೆಸ್ತೀರಿ ಅಂತ ಒಂದು ಜೋರಾಗಿ ಚಪ್ಪಳ ಹಾಕಿದ್ರು. ಇದೇ ಸಾಕ್ಷಿ. ಈಗ ಹಸ್ತದಿಂದ ಏನು ನೀವು ಮಾಡಿರೋ ಇದೇ ಸಾಕ್ಷಿ. ಅವ್ರು ಯಾವಾಗಲೂ ನಾವು
ಹಣದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಂಡು ಈ ಮಠದ ಕೀರ್ತಿ ತರುವಂತ ಶಕ್ತಿ ಅವರಲ್ಲಿ ಐತಿ ಅನ್ನುವಂಥದ್ದನ್ನು ಮರಿಬಾರ್ದು. ಈ ಮಠಕ್ಕೊಂದು ಘನತೆ ತರುವಂತಹದ್ದು ಅವರಲ್ಲಿ ಆ ವಿದ್ಯೆ ಐತಿ, ಆ ಶಕ್ತಿ ಐತಿ, ಆ ಬ್ರಹ್ಮಚರ್ಯ ಐತಿ. ಆ ಸಿದ್ಧಲಿಂಗನ, ಆ ಶಂಕರಲಿಂಗನ, ಆ ಒಂದು ಶಿವಯೋಗಿ ಸಂಗನ ಬಸವನ, ಆ ಪಂಪಾವತಿ ಆಶೀರ್ವಾದ, ಆ ಲಿಂಗಾಲೇಶ್ವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಹೇಳುತ್ತಾ ನಾನು ಆಶೀರ್ವಚನೆ ಕೊನೆ ಹೇಳ್ತೇನೆ. ಓಂ ಶಾಂತಿ.